ಆತ್ಮರಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಒಂದು ಡರ್ಮಿಕೂಲ್ ಅನ್ನುವಂಥ ಒಂದು ಪೌಡ್ರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದು ಡರ್ಮಿಕೂಲ್ ಪೌಡ್ರ್ ಬಂದುಬಿಟ್ಟು ಈ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. 50 ಗ್ರಾಮಿನ ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಮತ್ತು ಇದರ ಒಂದು MRP ಬಂದುಬಿಟ್ಟು ನಿಮಗೆ 50 ರೂಪಾಯಿಂದ 55 ರೂಪಾಯಿ ಒಳಗೆ ಸಿಗುತ್ತೆ ಈ ಒಂದು ಪ್ರಾಡಕ್ಟ್. ಸೊ ಇದನ್ನು ಅಂದರೆ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಯಾವೆಲಾನ್ ಕಾಸ್ಮೆಟಿಕ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ತಯಾರು ಮಾಡ್ತಾ ಮತ್ತು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇಮಾಮಿ ಕಂಪ್ನಿಯವರು ಈ ಒಂದು ಡರ್ಮಿಕೂಲ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ಒಂದು ಮಾರ್ಕೆಟಿಂಗ್ ಮಾಡಿದೆ ಸ್ನೇಹಿತರೆ. ಸೊ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಪ್ಯಾಕೇಜಿಂಗ್ ಸಹ ಒಂದು ಪ್ಲಾಸ್ಟಿಕ್ಕಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಈ ರೀತಿ ಸಿಂಪಲ್ ಇಲ್ಲಿ ಓಪನ್ ಮಾಡಿದ್ಕೊಳ್ಳಿ ಇದು ಓಪನ್ ಆಗುತ್ತೆ. ಸೊ ಆಟೋಮೆಟಿಕ್ ನೀವು ಯಾವುದೇ ರೀತಿಯ ಹೋಲ್ ಅಂತ ತೆಗೆದುಕೊಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಓಪನ್ ಕ್ಲೋಸ್ ಇಲ್ಲೇ ಮಾಡ್ಬೋದು ಈ ಒಂದು ಡರ್ಮಿಕೂಲ್ ಪೌಡ್ರಲ್ಲಿ ಸ್ನೇಹಿತರೆ. ಮತ್ತು ಈ ಒಂದು ಇದಕ್ಕೆಲ್ಲ ಈ ಒಂದು ಪೌಡ್ರ್ ಇದಕ್ಕೆಲ್ಲ ಯೂಸ್ ಆಗ್ತದೆ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳೋದಂದರೆ ಇದನ್ನು ಬಂದುಬಿಟ್ಟು ಒಂದು ಫ್ರಿಕ್ಲಿ ಈಟ್ ಪೌಡ್ರ್ ಅಂತ. ಇದರಲ್ಲಿ ವೆರೈಟೀಸ್ ಭಾಳ ಸಿಗ್ತಾವೆ ಸ್ನೇಹಿತರೆ. ಇದು ಸ್ಯಾಂಡಲ್ ಸಿಗುತ್ತೆ, ಮಿಂತಾಲ್ ಸಿಗುತ್ತೆ, ಸೊ ಮತ್ತು ತುಳಸಿ ಅಥವಾ ಏನೋ ಒಂದು 3-4 ವೆರೈಟಿಗಳು ಈ ಒಂದು ಡರ್ಮಿಕೂಲ್ ಪೌಡ್ರಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಯಾವುದರ ಒಂದು ಫ್ಲೇವರ್ ಡಿಫ್ರೆಂಟ್ ಇರ್ತಾವೆ, ಉಳ್ಕಿದೆಲ್ಲ ನಿಮಗೆ ಯೂಸಸ್ ಬೆನಿಫಿಟ್ಸ್ ಎಲ್ಲ ಸೇಮ್ ಆಗಿರ್ತಾವೆ ಸ್ನೇಹಿತರೆ. ಇದೊಂದು ಫ್ರಿಕ್ಲಿ ಹೀಟ್ ಪೌಡ್ರ್ ಅಂತ ಕರಿತಾರೆ. ಇವಕ್ಕೆಲ್ಲ ಫ್ರಿಕ್ಲಿ ಹೀಟ್ ಪೌಡ್ರ್ ಅಂತ ಯಾವುದೇ ನೀವು ಪ್ರಾಡಕ್ಟ್ಲಿ ಫ್ರಿಕ್ಲಿ ಹೀಟ್ ಪೌಡ್ರ್ ಅಂತಂದರೆ ಇದು ಎದಕ್ಕೆ ಯೂಸ್ ಮಾಡ್ತಾರೆ? ಫ್ರಿಕ್ಲಿ ಹೀಟ್ ಮೀನ್ಸ್ ಸ್ನೇಹಿತರೆ ಒಂದು ಸ್ಕಿನ್ ರ್ಯಾಷಸ್ ಅಂದ್ರೆ ಅದು ಸ್ಕಿನ್ ಇನ್ಫೆಕ್ಷನ್ ಅಥವಾ ಸ್ಕಿನ್ ರ್ಯಾಷಸ್ಗಳಾಗ್ತಾಯಿದ್ರೆ ಆ ಒಂದು ಕಂಡೀಷನಲ್ ಸಂದರ್ಭದಲ್ಲಿ ಈ ಒಂದು ಪೌಡ್ರನ್ನ ಏನು ಮಾಡ್ತಾರೆ, ಡರ್ಮಿಕೂಲ್ ಅನ್ನುವಂಥ ಪೌಡ್ರನ್ನು ಯೂಸ್ ಮಾಡ್ತಾರೆ. ಮತ್ತು ಈ ಡರ್ಮಿ ಹೇಳುವಾಗ ಡರ್ಮಿಕೂಲ್ ಬಂದುಬಿಟ್ಟು ಕೂಲ್ ಅನ್ನುವಾಗ ಸೊ ಇನ್ಸ್ಟಂಟ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಇದು ಒಂದು ಬಾಡಿಗೆ ಏನು ಮಾಡ್ತದೆ, ನೀವು ಪೌಡ್ರ್ ಹಾಕಿದ ತಕ್ಷಣ ಒಂದು 10 ಸೆಕೆಂಡಿಗೆ ಏನು ಮಾಡ್ತದೆ ನಿಮ್ಮ ಒಂದು ಬಾಡಿ ತಂಪಾಗ್ತಾ ಹೋಗುತ್ತೆ. ಮತ್ತು ಒಂದು ಏನಾದರೂ ಬ್ಯಾಕ್ಟೀರಿಯಿಂದ ಏನಾದರೂ ನಿಮಗೆ ಇನ್ಫೆಕ್ಷನ್ ಆಗಿತ್ತು ಅಂದರೆ ಈಚಿಂಗ್ ಅಲರ್ಜಿಗಳಾಗ್ತಿತ್ತಂದರೆ ಈ ಒಂದು ಪೌಡ್ರನ್ನ ನೀವು ಏನು ಮಾಡ್ಬೋದಪ್ಪ ಅಂದರೆ ಯೂಸ್ ಮಾಡ್ಬೋದು. ಅದರಿಂದ ಸಹ ಕಡಿಮೆ ಆಗ್ತದೆ. ಮತ್ತು ಇನ್ ಕೇಸ್ ಒಂದು ಬರ್ನಿಂಗ್ ಸೆನ್ಸೇಷನ್ ಇತ್ತು ಮತ್ತು ಏನಾದರೂ ಒಂದು ಈ ದೋಬಿ ಚೆಸ್ ಅಥ್ಲೇಟ್ಸ್ ಫುಟ್ ಅಂತಿರ್ತಾವೆ, ಸೊ ಅದರಲ್ಲಿ ಇನ್ಫೆಕ್ಷನ್ ಆಗ್ತಾಯಿತ್ತು ಅಂದರೆ ಈ ಒಂದು ಪೌಡ್ರನ್ನ ಏನು ಮಾಡಬೇಕಂದ್ರೆ ಯೂಸ್ ಮಾಡ್ಬೋದು. ಅದು ಸಹ ಬೇಗ ಈ ಒಂದು ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ. ಹಾಗಾದರೆ ಈ ಒಂದು ಪೌಡ್ರನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದ್ರೆ ದಿನಕ್ಕೆ ಒಂದು 2-3 ಟೈಮ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಒಂದು ಪೌಡ್ರನ್ನು ಯಾವ ಒಂದು ಭಾಗದಲ್ಲಿ ಏನು ಎಫೆಕ್ಟ್ ಆಗಿರ್ತದೋ ಆ ಒಂದು ಭಾಗದಲ್ಲಿ ಈ ಒಂದು ಪೌಡ್ರನ್ನೇ ಮಾಡ್ಬೇಕು ಎಫೆಕ್ಟ್ ಮಾಡಿಕೊಂಡು ಒಂದು 7 ದಿನದ ಮಟ್ಟ ಇದನ್ನು ಯೂಸ್ ಮಾಡ್ಕೊರಿ. ಇನ್ ಕೇಸ್ ಅಲ್ಲಿ ಮಟ್ಟನೂ ಏನಾದರೂ ಕಡಿಮೆ ಆಗಲಿಲ್ಲಪ್ಪ ಅಂತಂದರೆ ಈ ಒಂದು ಪೌಡ್ರಾಗ ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಪ್ರಿಕಾಷನ್ಸ್ ಏನು ತೆಗೆದುಕೊಂಡು ಮಕ್ಕಳಿಗೆ ಕೊಡೋಕೆ ಹೋಗ್ಬೇಡ್ರಿ ಈ ಒಂದು ಪೌಡ್ರನ್ನು ಸ್ನೇಹಿತರೆ. ಆದಷ್ಟು ಯಾಕಂದರೆ ಮಕ್ಕಳು ಏನು ಮಾಡ್ತಾರೆ, ಬ್ಯಾಗ್ ಇಟ್ಕೊತಾರೆ. ಸೊ ಅದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರೋದು ಮಕ್ಕಳಿಗೆ ಮಾತ್ರ ಈ ಒಂದು ಪೌಡ್ರನ್ನ ಕೊಡೋಕೆ ಹೋಗ್ಬೇಡಿ. ಮತ್ತು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಪೌಡ್ರನ್ನ ಯೂಸ್ ಮಾಡಬೇಕಂದ್ರೆ ಚೆನ್ನಾಗಿ ಕೈ ಹ್ಯಾಂಡ್ ವಾಶ್ ಯೂಸ್ ಮಾಡಿ ಮತ್ತು ಯೂಸ್ ಮಾಡಿದ್ಮೇಲೆ ಕೂಡ ಚೆನ್ನಾಗಿರುವಂಥ ಒಂದು ಕೈ ಹ್ಯಾಂಡ್ ವಾಶ್ ಮಾಡಿ ಇದನ್ನು ಮತ್ತೆ ಇಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.